ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂತಹ ವಿನಯ್ ಕುಲಕರ್ಣಿ ಅವರಿಗೆ ಇವತ್ತು ಶಿಕ್ಷೆ ಪ್ರಮಾಣ ಪ್ರಕಟ ಮಾಡಲಿದ್ದಾರೆ ನ್ಯಾಯಾಧೀಶರು. 3 ದಿನಗಳಿಂದ ಜೈಲಿನಲ್ಲಿ ವಿನಯ್ ಕುಲಕರ್ಣಿ ಕಣ್ಣೀರಿಡ್ತಾ ಇದ್ದಾರೆ. ಈಗಾಗಲೇ 3 ದಿನಗಳಿಂದ ವಿನಯ್ ಕುಲಕರ್ಣಿ ಜೈಲಿನಲ್ಲಿದ್ದಾರೆ. ನಿನ್ನೆ ಶಿಕ್ಷೆ ಪ್ರಮಾಣ ಪ್ರಕಟ ಆಗಬಹುದು ಅನ್ಕೊಳ್ತಾ ಇದ್ವಿ, ಬಟ್ ಮುಂದೂಡಿಕೆ ಆಯ್ತು. ಇವತ್ತು ಪ್ರಕಟ ಆಗುತ್ತೆ. ಸದ್ಯ ವಿನಯ್ ಕುಲಕರ್ಣಿ ಕ್ವಾರಂಟೈನ್ ಜೈಲ್ನ ಸೆಲ್ನಲ್ಲಿದ್ದಾರೆ. ಶಾಸಕರಾಗಿ ಹೈಫೈ ಲೈಫ್ ಅನ್ನ ಲೀಡ್ ಮಾಡಿದ್ದಂತ ಕುಲಕರ್ಣಿಗೆ ಈಗ ಸೆರೆವಾಸ ಶುರುವಾಗಿದೆ. ರಾತ್ರಿ ಜೈಲು ಸಿಬ್ಬಂದಿ ನೀಡಿದಂತ ಊಟ ಕೂಡ ಮಾಡಿಲ್ಲ ವಿನಯ್ ಕುಲಕರ್ಣಿ. ರಾತ್ರಿ ಇಡೀ ನಿದ್ದೆ ಮಾಡಿಲ್ಲ. ಕಾರಣ ಟೆನ್ಷನ್, ಏನು ಶಿಕ್ಷೆ ಪ್ರಕಟ ಆಗಬಹುದು ಅಂತ. ಬೆಳಗ್ಗೆ 6 ಗಂಟೆ ಸುಮಾರಿಗೆ ಎದ್ದು ಮುಖ ತೊಳೆದು ಕೂತಿದ್ದಾರೆ ಕುಲಕರ್ಣಿ. ಸಹ ಕೈದಿಗಳ ಜೊತೆ ಮಾತಿಲ್ಲ, ಕಥೆ ಇಲ್ಲ. ಕುಲಕರ್ಣಿ ಮೌನಕ್ಕೆ ಶರಣಾಗಿದ್ದಾರೆ. ಶಿಕ್ಷೆ ಪ್ರಮಾಣ ಹೆಚ್ಚಾದ್ರೆ ಸಂಕಷ್ಟ ಅಂತ ಕಣ್ಣೀರಿಡ್ತಿದ್ದಾರೆ. ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಕುಗ್ಗಿ ಹೋಗಿರುವಂತಹ ವಿನಯ್ ಕುಲಕರ್ಣಿ ಇವತ್ತು ಶಿಕ್ಷೆಯ ಪ್ರಮಾಣ ಪ್ರಕಟ ಆಗಲಿದೆ. ಹಾಗಾಗಿ ಟೆನ್ಷನ್ ಮತ್ತಷ್ಟು ಹೆಚ್ಚಾಗ್ತಾ ಇದೆ. ರಾತ್ರಿ ಊಟ ಮಾಡಿಲ್ಲ, ನಿದ್ದೆ ಸರಿಯಾಗಿಲ್ಲ. ಈಗ ಬೆಳಗ್ಗೆನೆ ಎದ್ದು ಕೂತಿರುವಂತಹ ವಿನಯ್ ಕುಲಕರ್ಣಿ ಏನು ಶಿಕ್ಷೆ ಪ್ರಕಟ ಆಗ್ಬಹುದು, ಶಿಕ್ಷೆಯ ಪ್ರಮಾಣ ಏನು, ಅದರತ್ತ ಟೆನ್ಷನ್. ಇವತ್ತು 17 ಅಪರಾಧಿಗಳಿಗೆ ಶಿಕ್ಷೆ ಪ್ರಮಾಣ ಪ್ರಕಟ ಮಾಡುತ್ತೆ ಕೋರ್ಟ್. ಅಪರಾಧಿಗಳಿಗೆ ಹಾಗಾದ್ರೆ ಯಾರ್ಯಾರಿಗೆ ಏನೇನು ಶಿಕ್ಷೆ? ಸಿಬಿಐ ಪರ ವಕೀಲರು, ಅಪರಾಧಿಗಳ ಪರ ವಕೀಲರು ಈಗಾಗಲೇ ವಾದ ಮಂಡಿಸಿದ್ದಾಗಿದೆ. ಅಪರಾಧಿಗಳ ಹೇಳಿಕೆಯನ್ನು ಕೂಡ ಈಗಾಗಲೇ ದಾಖಲು ಮಾಡಿಕೊಂಡಿದ್ದಾರೆ ಜಡ್ಜ್ ಗಜಾನನ ಭಟ್ ಅವರು. ಯಾವ ಕಾರಣಕ್ಕೆ ಶಿಕ್ಷೆ ಪ್ರಮಾಣ ಕಡಿಮೆ ಮಾಡಬೇಕು ಅಂತ ಪ್ರಶ್ನಿಸಿದ್ರು. ಅಂದರೆ ಶಿಕ್ಷೆಯ ಪ್ರಮಾಣ ತಗ್ಗಿಸಿ ಅಂತೇಳಿ ಅಪರಾಧಿಗಳ ಪರ ವಕೀಲರು ವಾದ ಮಂಡಿಸಿದ್ದಕ್ಕೆ. ಇನ್ನು ವಿಚಾರಣೆಯ ವೇಳೆ ಕುಟುಂಬದ ಪರಿಸ್ಥಿತಿಯನ್ನು ಕೂಡ ಅಪರಾಧಿಗಳು ವಿವರಿಸಿದ್ರು. ನಮ್ಮ ಕುಟುಂಬದ ಪರಿಸ್ಥಿತಿ ಹೇಗಿದೆ, ಮಕ್ಕಳಿದ್ದಾರೆ, ಜೊತೆಗೆ ನಾವು ಸಮಾಜ ಸೇವೆ ಮಾಡಿದ್ದೀವಿ, ಹಾಗೆ ಹೀಗೆ ಅಂತ ಏನೇ ಹೇಳ್ಕೊಂಡ್ರು ಕೂಡ ಒಂದು ಅಪರಾಧ ಕೃತ್ಯ ಅಂತೂ ಆಗೋಗಿದೆ, ಕೊಲೆ ಆಗೋಗಿದೆ. ಆ ಕೇಸಿಗೆ ಸಂಬಂಧಪಟ್ಟಂತೆ ಶಿಕ್ಷೆಯೂ ಕೂಡ ಪ್ರಕಟ ಆಗ್ಬೇಕಲ್ಲ. ಆ ಶಿಕ್ಷೆಯ ಪ್ರಮಾಣನೇ ಇವತ್ತು ಪ್ರಕಟ ಆಗಲಿದೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನತ್ತ ಈಗ ಎಲ್ಲರ ಚಿತ್ತ ನೆಟ್ಟಿದೆ. ಶಿಕ್ಷೆಯ ಪ್ರಮಾಣ ಏನಿರಬಹುದು ಅಂತ. ಇಲ್ಲಿ 17 ಆರೋಪಿಗಳಿಗೂ ಒಂದೇ ರೀತಿಯ ಶಿಕ್ಷೆ ಪ್ರಕಟ ಆಗಲ್ಲ. ಮತ್ತಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಗಿರೀಶ್. ಅಂಬರೀಶ್ ಈಗಾಗಲೇ ಈ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಸೆಕ್ಷನ್ಗಳನ್ನ ಹಾಕಲಾಗಿದೆ. 17 ಜನ ಅಪರಾಧಿಗಳಿರುವಂಥದ್ದು. ಬೇರೆಯವರಿಗೆ ಬೇರೆ ಬೇರೆ ರೀತಿಯ ಶಿಕ್ಷೆ ಪ್ರಕಟ ಆಗುತ್ತೆ. ಕಾರಣ ಆ ಸೆಕ್ಷನ್ಗಳ ಅಡಿಯಲ್ಲಿ ಶಿಕ್ಷೆಯನ್ನ ಕೊಡ್ತಾರೆ. ಈಗ ವಿನಯ್ ಕುಲಕರ್ಣಿಗೆ ನಿದ್ದೆ ಇಲ್ಲ, ಊಟ ಇಲ್ಲ, ಟೆನ್ಷನ್ ಹೆಚ್ಚಾಗ್ತಾ ಇದೆ. ಇವತ್ತೇನೆಲ್ಲ ಆಗಬಹುದು ಅಂತ. ಹೌದು ಸೌಖ್ಯ. ಯೋಗೇಶ್ ಗೌಡ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ವಿನಯ್ ಕುಲಕರ್ಣಿ ಸೇರಿದಂತೆ ಆ ಕೊಲೆ ಪ್ರಕರಣದ ಆರೋಪಿಗಳಿಗೆ ಈಗಾಗಲೇ ದೋಷಿ ಎನ್ನುವಂತದ್ದು ನ್ಯಾಯಾಧೀಶರು ಈಗಾಗಲೇ ವಿಧಿಸಿರುವಂತದ್ದು. ಇವತ್ತು ಅವರ ಎಲ್ಲ ಏನು ಕೊಲೆ ಪ್ರಕರಣದ ಆರೋಪಿಗಳಿದ್ದಾರೆ ಇವರಿಗೆ ಒಂದು ಶಿಕ್ಷಾ ಅವಧಿಯನ್ನ ಇವತ್ತು ಇದ್ ಮಾಡ್ತಾರೆ. ಅಂತಂದ್ರೆ ಇವರಲ್ಲಿ ಪ್ರಮುಖವಾಗಿ ಕೊಲೆ ಪ್ರಕರಣದಲ್ಲಿ A1 ಆರೋಪಿ, A2 ಆರೋಪಿ ಈ ರೀತಿಯಾಗಿ ಅಂದ್ರೆ ಕೊಲೆ ಪ್ರಕರಣದ ಆರೋಪಿಗಳಿಗೆ ಒಂದು ಶಿಕ್ಷಾ ಅವಧಿಯನ್ನ ಯಾವ ರೀತಿಯಾಗಿ ಕೊಡ್ತಾರೆ ಅನ್ನೋದು ಎಲ್ಲರೂ ಕೂಡ ಕುತೂಹಲವಾಗಿರುವಂತದ್ದು. ಶಿಕ್ಷೆ ಪ್ರಮಾಣ ಯಾವ ರೀತಿಯಾಗಿರುತ್ತೆ ಅಂತೇಳಿ ಇದೇ ರೀತಿಯಲ್ಲಿ ಕೂಡ ಏನು ಕಳೆದ 2 ರಾತ್ರಿಯಿಂದಲೂ ಕೂಡ ವಿನಯ್ ಕುಲಕರ್ಣಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಚಿಂತಾಕ್ರಾಂತರಾಗಿರುವಂತದ್ದು. ಏನಂತಂದ್ರೆ ದೋಷಿ ಎನ್ನುವಂಥದ್ದು ಆಗಿದೆ. ಜೊತೆಗೆ ಏನಂದ್ರೆ ಶಿಕ್ಷಾ ಪ್ರಮಾಣ ಏನು ಹೆಚ್ಚಾಗಿ ಆಗ್ಬಿಡುತ್ತಾ, ಮತ್ತೆ ಏನು ಜೀವಾವಧಿ ಶಿಕ್ಷೆ ಈ ರೀತಿಯಾಗಿ ಏನಾದ್ರು ಆದ್ರೆ ಸಂಕಷ್ಟಕ್ಕೆ ಎಡೆ ಮಾಡಿಕೊಡುತ್ತೆ ಅನ್ನುವಂತ ನಿಟ್ಟಿನಲ್ಲೂ ಕೂಡ ವಿನಯ್ ಕುಲಕರ್ಣಿ ಸಾಕಷ್ಟು ಮಾನಸಿಕವಾಗಿ, ದೈಹಿಕವಾಗಿ ಕೂಡ ನೊಂದಿದ್ದಾರೆ ಎನ್ನುವಂಥದ್ದು ಜೈಲು ಮೂಲಗಳಿಂದ ತಿಳಿದು ಬಂದಿರುವಂತದ್ದು. ಪರಪ್ಪನ ಅಗ್ರಹಾರ ಜೈಲಿನ ಕ್ವಾರಂಟೈನ್ ಜೈಲಿನಲ್ಲಿ ಏನು ವಿನಯ್ ಕುಲಕರ್ಣಿ ಅಂಡ್ ಟೀಮ್ ಏನಿದ್ದಾರೆ, ವಿನಯ್ ಕುಲಕರ್ಣಿ ರಾತ್ರಿ ಇಡೀ ನಿದ್ರೆ ಮಾಡದೆ ಒಂದು ರೀತಿಯಾಗಿ ಚಿಂತಾಕ್ರಾಂತರಾಗಿ ಮೌನಕ್ಕೆ ಶರಣಾಗಿದ್ರು ಎನ್ನುವಂತಹ ಮಾಹಿತಿ ತಿಳಿದು ಬಂದಿರುವಂತದ್ದು. ಬೆಳಗ್ಗೆ ಒಂದು 6 ಗಂಟೆ ಸುಮಾರಿಗೆ ಎದ್ದು ಮುಖವನ್ನು ತೊಳೆದು ಜೈಲು ಸಿಬ್ಬಂದಿ ನೀಡಿರುವಂತಹ ಏನು ಕಾಫಿಯನ್ನ ಕುಡಿದು ಇರುವಂತದ್ದು. ಈಗಾಗಲೇ ಏನಂತಂದ್ರೆ 9:15 ಸುಮಾರಿಗೆ 9:15 ಸುಮಾರಿಗೆ ಏನು ವಿನಯ್ ಕುಲಕರ್ಣಿ ಅಂಡ್ ಟೀಮ್ ಅನ್ನ ಏನಿದ್ದಾರೆ ಇವ್ರನ್ನ ಪರಪ್ಪನ ಅಗ್ರಹಾರ ಜೈಲಿನಿಂದ ಕೋರ್ಟ್ಗೆ ಕರೆದುಕೊಂಡು ಹೋಗ್ತಾರೆ.
ಕೋರ್ಟ್ ನಲ್ಲಿ ಏನಂತಾರೆ ನಿನ್ನೆಯೂ ಕೂಡ ಏನು ವಾದ ಪ್ರತಿವಾದವನ್ನ ಏನು ನ್ಯಾಯಾಧೀಶರು ಆಲಿಸಿದ್ರು. ಇವತ್ತು ಕೂಡ ಏನಂತಂದ್ರೆ ವಾದ ಪ್ರತಿವಾದವನ್ನ ಆಲಿಸ್ತಾರ ಅಥವಾ ಏನಾದ್ರು ತೀರ್ಪನ್ನ ನೀಡ್ತಾರ ಅನ್ನುವಂಥದ್ದು ಕಾದ್ ನೋಡ್ಬೇಕು. ಜೊತೆಗೆ ಏನಂತಂದ್ರೆ ಈ ಒಂದು ಕೊಲೆ ಆರೋಪಿಗಳಿಗೆ ಯಾವ ಪ್ರಮಾಣದ ಶಿಕ್ಷೆಯನ್ನ ನೀಡ್ತಾರೆ ಅನ್ನುವಂಥದ್ದು ಕೂಡ ಏನು ಎಲ್ರು ಕೂಡ ಏನು ಕುತೂಹಲವಾಗಿ ಏನು ಕಾಯ್ತಾ ಇರುವಂತದ್ದು. ಓಕೆ, ಥ್ಯಾಂಕ್ ಯು ಅಂಬರೀಶ್ ಡೀಟೇಲ್ಸ್ಗೆ.